ನಮಸ್ತೆ ಆತ್ಮೀಯರೇ, ನಾನು DS ಉಷಾ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ನಿಂದ ನಿಮಗೆ ಶ್ರೀವಿದ್ಯಾ, ಆ ಜಗನ್ಮಾತೆ ಯಾರು, ಹೇಗಿದ್ದಾಳೆ, ಶ್ರೀವಿದ್ಯಾ ಅಂದರೆ ಏನು, ಅದನ್ನು ಕಲಿಯೋದರ ಲಾಭ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತು ಜಗನ್ಮಾತೆ ನಿರಾಕಾರ ಸ್ವರೂಪಳು, ನಿರ್ಗುಣ ಸ್ವರೂಪಳು ಆಗಿದ್ದಾಳೆ. ಪರಬ್ರಹ್ಮನ ಪ್ರತಿರೂಪವೇ ಪರಮೇಶ್ವರಿ. ಸೃಷ್ಟಿ ಪ್ರಾರಂಭಕ್ಕೂ ಮೊದಲು ಪರಮೇಶ್ವರನು ಬಿಂದು ರೂಪದಲ್ಲಿ ಇದ್ದ. ತನ್ನಲ್ಲಿ ಲೀನವಾದ ಜೀವಿಗಳ ಕರ್ಮವನ್ನು ಕಡಿಮೆ ಮಾಡಿ ಅವರಿಗೆ ಮೋಕ್ಷವನ್ನು ಕೊಡುವ ಕೋರಿಕೆಯಲ್ಲಿ ಸೃಷ್ಟಿ ಕಾರ್ಯವನ್ನು ಸಂಕಲ್ಪಿಸಿದ. ಆಗ ತನ್ನಿಂದ ಸ್ವಲ್ಪ ಭಾಗವನ್ನು ಹೊರತೆಗೆದ. ಅದೇ ಶಕ್ತಿ, ಅದೇ ತ್ರಿಕೋಣ ರೂಪಿಣಿ ಅಂತ ತಿಳಿಸ್ತಾರೆ ಗುರುಗಳು. ತ್ರಿಕೋಣ ರೂಪಿಣಿ ಶಕ್ತಿ, ಬಿಂದು ರೂಪ ಪರಮಶಿವ. ತ್ರಿಕೋನವೇ ಶಕ್ತಿ, ಬಿಂದುವೇ ಶಿವ. ಇವರಿಬ್ಬರೂ ಬೇರೆ ಬೇರೆಯಾಗಿ ಇರುವುದಿಲ್ಲ, ಜೊತೆಯಲ್ಲಿಯೇ ಸೇರಿರುತ್ತಾರೆ. ಶಿವನಿಲ್ಲದೆ ಶಕ್ತಿಯಾಗಲಿ, ಶಕ್ತಿ ಇಲ್ಲದೆ ಶಿವನಾಗಲಿ ಇರುವುದಿಲ್ಲ. ತ್ರಿಕೋಣೆ ಬೈಂದವಂ ಶ್ಲಿಷ್ಟಂ. ತ್ರಿಕೋನದಲ್ಲೇ ಬಿಂದು ಇರುತ್ತದೆ. ಈ ತ್ರಿಕೋನದಿಂದಲೇ ನಾಮ ರೂಪಾತ್ಮಕವಾದ ಜಗತ್ತು ಏರ್ಪಡುತ್ತೆ. ಈ ತ್ರಿಕೋನವೇ ಯೋನಿ, ಅದೇ ಜನ್ಮಸ್ಥಾನ, ಸ್ಥಾವರ. ಜಂಗಮಾತ್ಮಕವಾದ ಜಗತ್ತೆಲ್ಲ ಈ ತ್ರಿಕೋನದಿಂದಲೇ ಬಂದಿದೆ. ಆ ತ್ರಿಕೋನವೇ ಪರಮೇಶ್ವರಿಯ ರೂಪ. ಆ ಪರಮೇಶ್ವರಿಯೇ ಲಲಿತ ತ್ರಿಪುರ ಸುಂದರಿ, ರಾಜರಾಜೇಶ್ವರಿ, ಕಾಮೇಶ್ವರಿ ಎಂದೆಲ್ಲ ಕರೆಯಲ್ಪಡುತ್ತಾಳೆ. ಅವಳೇ ಪರಾಶಕ್ತಿ, ಅವಳೇ ಪರಮೇಶ್ವರಿ. ಅಮ್ಮಂದಿರಿಗೆಲ್ಲ ಅಮ್ಮ, ಜಗನ್ಮಾತಾ, ಶ್ರೀಮಾತಾ. ಇವಳ ಬಗ್ಗೆ ಹೇಳುವಂತಹ ವಿಷಯವೇ ಶ್ರೀವಿದ್ಯೆಯಾಗಿದೆ. ಮನನಾತ್ ತ್ರಾಯತ ಇತಿ ಮಂತ್ರ ಅಂದರೆ ಮನನ ಮಾಡುವುದರಿಂದ, ಅಂದರೆ ಮನನ ಅಂತಂದರೆ ಒಂದನ್ನೇ ಹೇಳುತ್ತಾ ಇರೋದು, ಅದನ್ನೇ ಪುನರುಚ್ಚರಿಸುತ್ತಾ ಇರೋದು. ಮನನ ಮಾಡುವವರನ್ನು ರಕ್ಷಿಸುವುದೇ ಮಂತ್ರ. ಮನನವನ್ನು ಮಂತ್ರ ಅಂತ ಕರೀತಾರೆ. ಒಂದೇ ಸಮ ಓಂ 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 ಅಂತ ಹೇಳೋದು ಮನನ ಮಾಡುವಂಥದ್ದು, ಅದಕ್ಕೆ ಮಂತ್ರ ಅಂತ ಕರೀತಾರೆ. ಒಂದೇ ವಾಕ್ಯವನ್ನಾಗಬಹುದು, ಒಂದೇ ಮಂತ್ರವನ್ನಾಗಬಹುದು, ಮತ್ತೆ ಮತ್ತೆ ಉಚ್ಚರಿಸುವುದನ್ನೇ ಮಂತ್ರ ಅಂತ ಕರೀತಾರೆ. ಇಲ್ಲಿ ಶಕ್ತಿ ಉತ್ಪತ್ತಿಯಾಗತ್ತೆ. ಆ ಶಕ್ತಿಯನ್ನು ನಾವು ನಮ್ಮ ಸುತ್ತಲೂ ಅದರ ಇರುವಿಕೆಯನ್ನು ಗಮನಿಸೋದ್ರಿಂದ, ಅದರ ಇರುವಿಕೆಯನ್ನು ಫೀಲ್ ಮಾಡೋದ್ರಿಂದ ನಮ್ಮನ್ನು ರಕ್ಷಿಸುತ್ತಿದೆ ಆ ಶಕ್ತಿ ಅಂತ ನಂಬೋದಕ್ಕೆ ಶುರು ನಂಬ್ತೀವಿ. ಅದು ಸಾಧ್ಯ ಆಗುತ್ತೆ. ಸರ್ವಶಕ್ತ ಸಂಪನ್ನರಾದ ದೇವಿಯರನ್ನು ಪ್ರಸನ್ನಗೊಳಿಸಲು ಮಂತ್ರವನ್ನು ನಾವು ಉಪಾಸಿಸುತ್ತೇವೆ. ಶಿವ, ವಿಷ್ಣು, ಮಹೇಶ್ವರ ಈ ತರಹದ ಪುರುಷ ದೇವತೆಗಳನ್ನು ಉಪಾಸನೆ ಮಾಡುವುದನ್ನು ಮಂತ್ರಗಳು ಅಂತ ಕರೀಬಹುದು. ಸ್ತ್ರೀ ದೇವತೆಗಳು ಪಾರ್ವತಿ, ಸರಸ್ವತಿ, ಲಕ್ಷ್ಮಿ. ಹೆಣ್ಣು ಸ್ತ್ರೀ ದೇವತೆಗಳನ್ನು ಉಪಾಸನೆ ಮಾಡಲು ಉಪಯೋಗಿಸುವ ಮಂತ್ರಗಳನ್ನು ವಿದ್ಯೆ ಎಂದು ಕರೆಯಲಾಗುತ್ತೆ. ಇಲ್ಲಿ ಶ್ರೀವಿದ್ಯಾ ಎನ್ನುವ ಪದದಲ್ಲಿ ಶ್ರೀ ಎನ್ನುವ ಅಕ್ಷರವನ್ನು ವಿದ್ಯೆಗೆ
ವಿಶೇಷಣವಾಗಿ ನೀಡಲಾಗಿದೆ. ಶ್ರೀ ಅಂದರೆ ಲಕ್ಷ್ಮಿ, ಶ್ರೀ ಅಂದರೆ ಗೌರಿ, ಶ್ರೀ ಅಂದರೆ ಸರಸ್ವತಿಯಾಗಿದೆ. ಈ ಸೃಷ್ಟಿಗೆ ಮೂಲ ರೂಪರಾದಂತಹ ಈ ತ್ರಿಶಕ್ತಿಯರು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರು ಮಾನವರು ಜೀವಿಸುವುದಕ್ಕೆ ಬೇಕಾದ ಸಿರಿ ಸಂಪತ್ತುಗಳನ್ನು ಕೊಡುವುದು, ಆಹಾರ ಪದಾರ್ಥಗಳನ್ನು, ಜ್ಞಾನವನ್ನು, ವಿಜ್ಞಾನವನ್ನು ಕೊಡುವುದು ಈ ದೇವಿಯರ ಕೆಲಸ. ಸರ್ವಶಕ್ತಿಮಯಳಾದ ಆ ದೇವಿ ಈ ಜಗತ್ತಿನಲ್ಲಿ ಏನು ಬೇಕೆಂದರೂ ಕೊಡುವ ಶಕ್ತಿಯನ್ನು ಆ ಜಗನ್ಮಾತೆಗೆ ಬಿಟ್ಟರೆ ಇನ್ಯಾರಿಗೂ ಇಲ್ಲ ಅನ್ನೋದನ್ನು ತಿಳಿಸ್ತಾರೆ. ಈ ಜಗತ್ತಲ್ಲಿ ಮಾತ್ರವಲ್ಲ, ಆಮೇಲೆ ಕೂಡ ನಾವು ಗತಿಸಿದ ನಂತರ ಕೂಡ ನಮ್ಮ ಕೋರಿಕೆಗಳನ್ನು ತೀರಿಸುವವಳು ಈ ಜಗನ್ಮಾತೆನೇ ಅನ್ನೋದನ್ನು ತಿಳಿಸ್ತಾರೆ. ಇವಳನ್ನು ನಾವು ಅಂದರೆ ಶ್ರೀವಿದ್ಯೆಯನ್ನು ಮಂತ್ರಗಳನ್ನು ಪಠಿಸುವುದರಿಂದ, ಇವಳನ್ನು ಪೂಜಿಸುವುದರಿಂದ ನಾವು ಈ ಭೂಮಿಯ ಮೇಲೆ ಇದ್ದಾಗ ಹಾಗೂ ಗತಿಸಿದ ಮೇಲೂ ಕೂಡ ಇಹ ಪರಗಳ ಎರಡರಲ್ಲೂ ಲಾಭವನ್ನು ಪಡ್ಕೋಬಹುದು. ಲೋಕಗಳಲ್ಲಿ ಸುಖವಾಗಿ ಜೀವಿಸಲು ಬೇಕಾದ ಸಿರಿ ಸಂಪತ್ತು, ಭೋಗ ಭಾಗ್ಯಗಳು ಹಾಗೂ ಸ್ವರ್ಗ ಸುಖ, ಮೋಕ್ಷ, ಮುಕ್ತಿ ಎಲ್ಲವನ್ನು ಕೊಡುವವಳು. ಹಾಗಾಗಿ ಇವಳನ್ನು ಆರಾಧಿಸಬೇಕು ಅಂತ ತಿಳಿಸ್ತಾರೆ. ಸಿರಿ ಸಂಪತ್ತು, ಭೋಗ ಭಾಗ್ಯಗಳು ಬೇಕೆನ್ನುವವರು ಪರವನ್ನು ಬಿಡಬೇಕು ಅಂತ ತಿಳಿಸ್ತಾರೆ. ಮೋಕ್ಷ ಬೇಕೆನ್ನುವವರು ಲೋಕದಲ್ಲಿ ಹೊಂದುವ ಸುಖವನ್ನು ಬಿಡಬೇಕು. ಆದರೆ ಪರಮೇಶ್ವರಿಯನ್ನು ಪೂಜಿಸುವವರಿಗೆ ಈ ಎರಡೂ ಸಿಗತ್ತೆ. ಅಂದರೆ ಇಹ ಪರ ಎರಡರಲ್ಲೂ, ಎರಡು ಜಾಗದಲ್ಲೂ ನಮಗೆ ಬೇಕಾಗಿರುವಂತಹ ಸುಖ ಸೌಖ್ಯವನ್ನು ಪಡಿಬೇಕು ಅನ್ನುವ ಆಸೆ ಇರುವವರು ಶ್ರೀ ವಿದ್ಯೆಯನ್ನು ಅನುಸರಿಸಬೇಕು, ಪಠಿಸಬೇಕು, ಆರಾಧಿಸಬೇಕು ಜಗನ್ಮಾತೆಯನ್ನು ಅಂತ ತಿಳಿಸ್ತಾರೆ. ನಮಗೆ ಏನು ಬೇಕೋ ಅದು ಇಹ ಪರಗಳಲ್ಲಿ ಸಿಗುವಂಥದ್ದು, ಅಂತಹ ಅನುಕೂಲವನ್ನು ಮಾಡಿಕೊಡುವಂಥವಳು ಜಗನ್ಮಾತೆ ಪಾರ್ವತಿ, ಲಲಿತಾ ತ್ರಿಪುರ ಸುಂದರಿ, ಮಹಾಲಕ್ಷ್ಮಿ, ಸರಸ್ವತಿಯರಾಗಿದ್ದಾರೆ. ಶ್ರೀ ಸುಂದರಿ ಸೇವನಾ ತತ್ಪರಾಣಾಂ ಭೋಗಶ್ಚ ಮೋಕ್ಷಶ್ಚರ ಸ್ತವ ಎಂದಿದ್ದಾರೆ. ಇಲ್ಲಿ ನಾವು ಇನ್ನೊಂದು ಮುಖ್ಯವಾದ ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ದೇವತೆಗಳು, ಯಾವುದೇ ದೇವತೆಯನ್ನು ನೀವು ಆರಾಧಿಸಿದ್ರೆ, ತಪಸ್ಸನ್ನು ಮಾಡಿದ್ರೆ, ಧ್ಯಾನವನ್ನು ಮಾಡಿದ್ರೆ ನಮ್ಮ ಕೋರಿಕೆಗಳೆಲ್ಲವನ್ನು ತೀರಿಸ್ತಾರೆ. ಆದರೆ ಮೋಕ್ಷವನ್ನು ಕೊಡುವುದಿಲ್ಲ. ಮೋಕ್ಷವನ್ನು ಮಾತ್ರ ಕೊಡಲು ಅವರಿಂದ ಸಾಧ್ಯವಾಗೋದಿಲ್ಲ. ಹಾಗಾಗಿ ಶಾಶ್ವತವಾದ ನೆಮ್ಮದಿ, ಸಂತೋಷ, ಆನಂದಕ್ಕಾಗಿ, ಮೋಕ್ಷಕ್ಕಾಗಿ ಈ ಜಗನ್ಮಾತೆಯನ್ನೇ ಆರಾಧಿಸಬೇಕು, ಶ್ರೀ ವಿದ್ಯೆಯನ್ನೇ ಆರಾಧಿಸಬೇಕು ಅನ್ನೋದನ್ನು ತಿಳಿಸ್ತಾರೆ. ಇತರೆ ದೇವತೆಗಳು ಮೋಕ್ಷವನ್ನು ಕೊಡೋದಕ್ಕಾಗೋದಿಲ್ಲ. ಅದರ ಜೊತೆಗೆ ಶಾಶ್ವತತ್ವವನ್ನು ಕೂಡ ಅವ್ರ ಕೈಲಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸ್ತಾರೆ. ಹಿರಣ್ಯಕಶ್ಯಪ, ಮಹಿಷಾಸುರ, ಹೀಗೆ ಅನೇಕ ಮಂದಿ ರಾಕ್ಷಸರು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡ್ತಾರೆ. ಸಾವಿಲ್ಲದ ವರ ಬೇಕೆಂದಾಗ ಅದು ಮಾತ್ರ ಸಾಧ್ಯವಿಲ್ಲ ಅಂತಲೇ ಬ್ರಹ್ಮ, ಅದು ಬ್ರಹ್ಮನ ಕೈಯಲ್ಲಿಲ್ಲದ ವರವಾಗಿದೆ, ಆ ವರವನ್ನು ನಾನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮ ಹೇಳ್ತಾನೆ. ಯಾಕೆ ಅಂತಂದರೆ, ಯಾರಾದರೂ ಬಂದು ನಮ್ಮನ್ನು 100 ರೂಪಾಯಿ ಕೇಳಿದರೆ ಆ 100 ರೂಪಾಯಿಗಳನ್ನು ಕೊಡುವ ಶಕ್ತಿ ನಮಗಿರಬೇಕು ಅಲ್ವಾ? ನಮ್ಮ ಹತ್ರ ಇಲ್ಲವೆಂದಾದರೆ ಆಗ ಅವರಿಗೆ ನಾವು ಹೇಗೆ 100 ರೂಪಾಯಿನ ಕೊಡೋದಕ್ಕಾಗತ್ತೆ? ಅದೇ ಬ್ರಹ್ಮದೇವನ ಪರಿಸ್ಥಿತಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಅವನಿಗೆ ಶಾಶ್ವತತ್ವ ಕೊಡೋದಕ್ಕೆ ಸಾಧ್ಯವಿಲ್ಲ.
ಹಾಗೆಯೇ ಮೋಕ್ಷವನ್ನು ಸಹ ಕಲ್ಪಾಂತ್ಯದಲ್ಲಿ ಬ್ರಹ್ಮ ಕೂಡ ಆ ಪರಬ್ರಹ್ಮನಲ್ಲಿ ಲೀನವಾಗ್ತಾನೆ. ಒಂದು ಕಲ್ಪ ಮುಗಿದ ತಕ್ಷಣ ಬ್ರಹ್ಮ ಪರಬ್ರಹ್ಮನಲ್ಲಿ ಲೀನವಾಗ್ತಾನೆ, ಮತ್ತೆ ಹೊಸ ಬ್ರಹ್ಮ ಹುಟ್ಟುತ್ತಾನೆ ಅಂತ ಅರ್ಥ. ಅಷ್ಟೇ, ಅವನು ಕೂಡ ಶಾಶ್ವತನಲ್ಲ. ಈ ಕಾರಣದಿಂದಲೇ ರಾಕ್ಷಸರಿಗೆ ಶಾಶ್ವತತ್ವವನ್ನು ಪ್ರಸಾದಿಸುವುದು ಅವನಿಂದ ಸಾಧ್ಯವಾಗಲಿಲ್ಲ, ಆಗುವುದಿಲ್ಲ ಎಂದು ಹೇಳಿದ ಅಂತ ತಿಳಿಸ್ತಾರೆ. ದೇವತೆಯನ್ನು ಉಪಾಸಿಸುವಾಗ ಆ ದೇವತೆಯ ಲಕ್ಷಣಗಳು ನಮ್ಮಲ್ಲಿ ಕೂಡ ಕಂಡುಬರುತ್ತೆ. ಅಂದರೆ ನಾವು ಯಾವ ದೇವತೆಯನ್ನು ಆರಾಧನೆ ಮಾಡ್ತೀವಿ, ಮಂತ್ರವನ್ನು ಹೇಳ್ಕೊತೀವಿ, ಅವರ ಲಕ್ಷಣಗಳನ್ನು ನಮ್ಮಲ್ಲಿ ಕಾಣಬಹುದು. ಸಾಕಾರ ದೇವತೆಯನ್ನು ಉಪಾಸಿಸಿದರೆ ಆ ದೇವತೆಯ ಲಕ್ಷಣಗಳು ನಮ್ಮಲ್ಲಿ ಬರುತ್ತೆ. ಮತ್ತು ನಿರಾಕಾರವಾದ ಪರಮೇಶ್ವರಿಯನ್ನು ಉಪಾಸಿಸಿದರೆ ಆ ಲಕ್ಷಣಗಳೇ ನಮ್ಮಲ್ಲಿ ಬರುತ್ತೆ ಅನ್ನೋದನ್ನು ತಿಳಿಸ್ತಾರೆ ಇಲ್ಲಿ. ಇದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಮತ್ತು ನಿರಾಕಾರವಾದ ಪರಮೇಶ್ವರಿಯನ್ನು ಉಪಾಸಿಸಿದರೆ ಆ ಲಕ್ಷಣಗಳೇ ನಮ್ಮಲ್ಲಿ ಬರುತ್ತೆ, ಅಂದರೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಅದರಿಂದ ಮೋಕ್ಷ ಬೇಕೆನ್ನುವವರು ಆ ಪರಮೇಶ್ವರಿಯನ್ನೇ ಅರ್ಚಿಸಬೇಕು. ಅವಳೇ ಏನಾದರೂ ನೀಡಬಲ್ಲ, ಇಹಪರಗಳಲ್ಲಿ ಎರಡನ್ನೂ ಕೊಡಬಲ್ಲಂತಹ ಸಮರ್ಥಳು. ಅಂತಹ ಪರಮೇಶ್ವರಿಯನ್ನು ಪ್ರಸನ್ನಗೊಳಿಸಬೇಕು ಅಂತಂದರೆ ಈ ಮಂತ್ರಗಳನ್ನು ಉಪಯೋಗಿಸಬೇಕು. ಯಾವುದು ಉಪಯೋಗಿಸುವ ಮಂತ್ರ, ಯಂತ್ರ, ತಂತ್ರಗಳೇ ಶ್ರೀವಿದ್ಯೆ ಎನ್ನುತ್ತಾರೆ. ಅವಳ ಸ್ವರೂಪ ಹೇಗಿದೆ ಅಂತಂದ್ಬಿಟ್ಟು ದೇವತೆಗಳು ಕೇಳಿದಾಗ, ಅವಳು ಯಾರೆಂದು ಕೇಳಿದಾಗ ದೇವತೆ, ಆ ಜಗನ್ಮಾತೆ ತಿಳಿಸ್ತಾಳೆ, ನಾನೇ ಬ್ರಹ್ಮಸ್ವರೂಪಿಣಿ, ನನ್ನಿಂದಲೇ ಪ್ರಕೃತಿ ಪುರುಷಾತ್ಮಕವಾದ ಜಗತ್ತು ಆವಿರ್ಭವಿಸಿದೆ. ಶೂನ್ಯ ಅಶೂನ್ಯ, ಆನಂದ ದುಃಖ ಜ್ಞಾನ ಅಜ್ಞಾನ ಎಲ್ಲವೂ ನಾನೇ. ಈ ಜಗತ್ತಿನಲ್ಲಿ ಪಂಚಭೂತಗಳೂ ನಾನೇ ಅಂತ ತಿಳಿಸ್ತಾಳೆ ಜಗನ್ಮಾತೆ ಪರಮೇಶ್ವರಿ. ವೇದಗಳು ನಾನೇ, ಅವೇದವೂ ನಾನೇ, ಅಖಿಲ ಜಗತ್ತು ನಾನೇ, ವಿದ್ಯೆಯೂ ನಾನೇ, ಅವಿದ್ಯೆಯೂ ನಾನೇ, ಕೆಳಭಾಗವು ಮೇಲ್ಭಾಗವು ಮಧ್ಯಭಾಗವು ಎಲ್ಲವೂ ನಾನೇ. ನಾನೇ ರುದ್ರರಲ್ಲಿ, ಆದಿತ್ಯರಲ್ಲಿ, ವಸುಗಳಲ್ಲಿ ಇರುತ್ತೇನೆ. ವಿಶ್ವೇ ದೇವತೆಗಳಲ್ಲಿ ಇರುತ್ತೇನೆ. ಇಂದ್ರ, ಅಗ್ನಿ, ಅಶ್ವಿನಿ ದೇವತೆಗಳು, ತ್ವಷ್ಟ, ಪೂಷ, ಭಗ ಮೊದಲಾದವರನ್ನು ನಾನೇ ಧರಿಸುತ್ತೇನೆ. ವಿಷ್ಣು, ವಾಮನ, ಪ್ರಜಾಪತಿ, ಬ್ರಹ್ಮ ಇವರೆಲ್ಲರನ್ನೂ ಧರಿಸುತ್ತೇನೆ. ನನಗೆ ಕಾರಣ ನಾನೇ ಎನ್ನುತ್ತಾಳೆ ಪರಮೇಶ್ವರಿ. ತಾರಕಾಸುರ ಸಂಹಾರಕ್ಕಾಗಿ ದೇವತೆಗಳೆಲ್ಲ ಹಿಮಾಲಯಕ್ಕೆ ಹೋಗಿ ಅವಳ ಕುರಿತು ತಪಸ್ಸನ್ನು ಮಾಡಿದ್ರು. ವಿಧ ವಿಧವಾಗಿ ಅವಳನ್ನು ಅರ್ಚಿಸಿ ಪೂಜಿಸಿದರು. ಕೊನೆಗೆ ಚೈತ್ರ ಶುದ್ಧ ನವಮಿ ಶುಕ್ರವಾರದ ದಿನ ಅವಳು ದರ್ಶನವನ್ನು ಕೊಟ್ಟಳು. ಅವಳ ರೂಪ ಹೇಗಿತ್ತು ಅಂದರೆ, ಅವಳನ್ನು ರೂಪ ತಳೆದ 4 ವೇದಗಳು ಸ್ತುತಿಸುತ್ತಿರುವಾಗ ಕೋಟಿ ಸೂರ್ಯರ ಕಾಂತಿಯಲ್ಲಿ, ಕೋಟಿ ಚಂದ್ರರ ತಂಪಿನಂತೆ, ಕೋಟಿ ವಿದ್ಯುತ್ ಕಾಂತಿಗಳು ಒಂದೇ ಸಾರಿ ಮಿಂಚಿದ ಹಾಗೆ ಅವಳಿಗೆ ಮೇಲೆ ಕೆಳಗೆ ಅಡ್ಡ ಎನ್ನುವ ವ್ಯತ್ಯಾಸವೇ ಇಲ್ಲ. ಆದಿ ಅಂತ್ಯಗಳು ಇಲ್ಲ. ಕಾಲು ಕೈ ಮೊದಲಾದ ಅಂಗಗಳೂ ಇಲ್ಲ. ಸ್ತ್ರೀ ಪುರುಷ ನಪುಂಸಕ ಎಂಬ ಭೇದವಿಲ್ಲ. ಆ ಕಾಂತಿಯನ್ನು ನೋಡಲಾಗದೆ ದೇವತೆಗಳೆಲ್ಲ ಕಣ್ಣು ಮುಚ್ಚಿಕೊಂಡು, ಅಮ್ಮ, ನಿನ್ನ ಈ ತೇಜೋರೂಪವನ್ನು ನಮ್ಮಿಂದ ನೋಡಲಾಗುವುದಿಲ್ಲ. ಆದುದರಿಂದ ನಮಗೆ ಗೊತ್ತಿರುವ ರೂಪದಲ್ಲಿ ಪ್ರತ್ಯಕ್ಷಳಾಗು ಎಂದು ಕೇಳಿಕೊಳ್ತಾರೆ. ಆಗ ಯೌವನ ತುಂಬಿದ ಅಂದವಾದ ಕನ್ಯೆಯಾಗಿ 4 ಕೈಗಳಲ್ಲಿ ಅವರಿಗೆ ದರ್ಶನವನ್ನು ಕೊಡ್ತಾಳೆ ಜಗನ್ಮಾತೆ. ಅವಳೇ ಪರಮೇಶ್ವರಿ ಅಂತ ತಿಳಿಸ್ತಾರೆ.
ಧನ್ಯವಾದಗಳು.